ಈಗ ಎಲ್ಲರಿಗೂ ಧನ್ಯವಾದ. ನೀವೆಲ್ಲ ಕೂಡಿ ಮೂಡಲಿಗೆ ವಲಯಕ್ಕೆ ಹೆಸರು ತಂದಿದ್ದೀರಿ. ಮುಂದೆ ಇನ್ನೂ ಹೆಚ್ಚು ಸ್ಟಡಿ ಮಾಡಿರಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಮುಂದಿನ ದಿನಮಾನದಾಗ ಇನ್ನೂ ಹೆಚ್ಚಿನ ಮಾರ್ಕ್ಸ್ ತಗೋರಿ. 625ಕ್ಕೆ 624 ಬಂದವಲ್ಲ. ಒಂದು ಮಾರ್ಕ್ಸ್ ಮೈನಸ್ ಆಯ್ತು. ಯಾವ ರೀಸನ್ ಆಯ್ತು? ರಿವ್ಯಾಲ್ಯೂಷನ್ ಆಗ್ತೀರಾ ಸರ್? ನಿಮ್ಮ ಮಗ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಬಂದಾನ, ಹೆಂಗೆ ಅನಿಸ್ತೈತೆ ನಿಮ್ಗೆ? ಭಾಳ ಸಂತೋಷ ಅನಿಸ್ತದೆ ಸರ್. ನಮ್ಗೆ ಒಂದು ಏನೋ ಇವತ್ತು ಸಂತೋಷದ ದಿನ ಅನಿಸ್ತದೆ ಸರ್. ಯಾಕಂದರೆ ಇವತ್ತು ಅವ ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಕೊಡಬೇಕಂದ್ರೆ ಸರ್, ಇಲ್ಲಿ ಆಡಳಿತ ಮಂಡಳಿ, ಇಲ್ಲಿರ್ತಕ್ಕಂಥ ಎಲ್ಲ ಸ್ಟಾಫು ನಿರಂತರವಾಗಿ ನಮಗೆ ಎಲ್ಲ ರೀತಿಯಿಂದ ಸರ್ ಗೈಡೆನ್ಸ್ ಮಾಡ್ಯಾರ ಸರ್. ಅವ್ರು ಆ್ಯಕ್ಚುಲಿ ಸರ್ ಏಪ್ರಿಲ್ 1ರಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಸರ್. ಬೆಳಗ್ಗೆ 8ರಿಂದ ಸರ್ ಸಾಯಂಕಾಲ 8ರ ತನಕ ಅವರ ಕ್ಲಾಸ್ ಮಾಡಿ ಸರ್. ಇವರಿಗೆ ಎಕ್ಸಾಮ್ ಮಾಡ್ಬೇಕು ಸರ್, ಬೇರೆ ಬೇರೆ ನೋಟ್ಸ್ ಮಾಡ್ಬೇಕು ಸರ್. ಇವನ್ ಸರ್ ಅವರಿಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸರ CBSE ಕ್ವೆಶ್ಚನ್ ಪೇಪರು ಕೂಡ ಅವನು ಕೂಡ ಸಾಲ್ವ್ ಮಾಡ್ಯಾರ ಸರ್. ಹೀಗಾಗಿ ಸರ್ ಅವಾಗ ಇಷ್ಟ ಒಂದು ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಅಂತೇಳಿ ನಾನು ಅನಿಸಿಕೆ ಸರ್. ಮನೆಯಲ್ಲಿ ಸ್ಟಡಿ ಮಾಡ್ತಿದ್ರಲ್ಲ ಬೆಳಿಗ್ಗೆ? ಮನೆಯೊಳಗೆ ಸ್ಟಡಿ ಮಾಡ್ತಿದ್ದೆ ಸರ್. ಇಲ್ಲಿಂದ ಮನೆಗೆ ಮುಟ್ಟಬೇಕಾದ್ರೆ ನಾವು ಅಂಕನವಾಡಿಗೆ ಹೋಗ್ಬೇಕು ಸರ್. ಇಲ್ಲಿ 8:30ಕ್ಕೆ ಕ್ಲಾಸ್ ಬಿಡ್ತಿತ್ತು ಸರ್. ಅಲ್ಲಿ ಹೋಗಿ ನಾವು ರೀಚ್ ಆಗಬೇಕಾದ್ರೆ ಮತ್ತು ಹೋಗಿ ಅವ ಫ್ರೆಶ್ ಅಪ್ ಆಗಬೇಕಾದ್ರೆ 9 ಗಂಟೆ ಆಗಿತ್ತು ಸರ್. ಊಟ ಮಾಡಿ 9:30ಯಿಂದ ಒಂದು 10:30 ತನಕ ಅಭ್ಯಾಸ ಮಾಡ್ತಿದ್ದೆ ಸರ್. 10:30ಗೆ ಮಲಿಗೆ ಬಿಡ್ತಿದ್ದೆ ಸರ್. ಮತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಸರ್ ಫ್ರೆಶ್ ಅಪ್ ಆಗಿ ಸರ್ ನಾಷ್ಟ ಎಲ್ಲ ಮಾಡ್ಕೊಂಡು ಸರ್ ಮತ್ತು ಸೀದಾ ಸಾಲಿಗೆ ಬಂದು ಎಲ್ಲ ಅಭ್ಯಾಸ ಮಾಡ್ತೀರಿ? ಮನೆಯೊಳಗೆ ಕೆಲಸ ಅಂದ್ರೆ ಏನು ಸರ, ಕೆಲಸ ಬೇರೆ ಕೆಲಸ ಏನಿಲ್ಲ ಸರ್. ಯಾಕೆಂದರೆ ಬೆಳಗ್ಗೆ ಇಲ್ಲಿ 8 ಗಂಟೆಗೆ ಬರ್ಬೇಕಾದ್ರೆ ಸರ್ ನಾವು ಅಂಕನವಾಡಿಯಿಂದ 7:30ಗೆ ಬಿಡ್ತಿದ್ವಿ ಸರ್. ಮತ್ತು ಇಲ್ಲಿಂದ ಹೋಗಿ ನಾವು ಮುಟ್ಬೇಕಾದ್ರೆ 9 ಗಂಟೆ ಆಗ್ತದೆ ಸರ್. ಹೀಗಾಗಿ ಅಭ್ಯಾಸ ಒಟ್ಟು ಮಾಡ್ತೀವಿ ಸರ್. ಬಟ್ ಸ್ಕೂಲ್ ಹೌದು ಸರ್, ಇವತ್ತು ನಮಗೆ ಎಲ್ಲ ರೀತಿಯಿಂದ ನಾವು ನಿಮಗೆ ಸಪೋರ್ಟ್ ಮಾಡಿದ್ವಿ ಸರ್. ಸಪೋರ್ಟ್ ಅಂದರೆ ಏನು ಸರ್, ನಾವೇನು ಈ ಟೆಕ್ಸ್ಟ್ ಬುಕ್ ಇಂದ ನಾವೇನು ಸಪೋರ್ಟ್ ಇಲ್ಲ ಸರ್. ಬಟ್ ಅವ್ರು ಹೇಳ್ತಿದ್ವಿ ನೀವು ಚೆನ್ನಾಗಿ ಸರ್ ಅಭ್ಯಾಸ ಮಾಡ್ತಾ, ಮತ್ತು ಅವ್ನಿಗೇನು ಫೆಸಿಲಿಟೀಸ್ ಬೇಕು ಅವನ್ನ ಅಷ್ಟು ನಾವು. ನಿಮ್ಮ ಮಗ ದ್ವಿತೀಯ ಸ್ಥಾನ ಬರ್ತಾನೆ ಅನ್ಕೊಂಡಿದ್ರಿ? ಅನಿಸುತ್ತೆ ಸರ್ ನಮಗೆ. ಯಾಕೆಂದರೆ ಅವ ಸಗಣಿ ಒಳಗೆಲ್ಲ ಇಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದೆ ಸರ್. ಅದನ್ನೆಲ್ಲ ನೋಡ್ಕೊಂಡು ಸರ್ ಅವ ಊಟ ಮಾಡ್ತಾನೆ ನಮ್ಗೆ ನಿರೀಕ್ಷೆ ಇತ್ತು ಸರ್. ಆದರೂ ಕೂಡ ಎಲ್ಲೋ ಒಂದಿಷ್ಟು ಅಂಕಗಳು ಹೋಗ್ಬೋದು ಅನ್ನೋದು ಕೂಡ ನಮಗೆ ಗೊತ್ತಿತ್ತು ಸರ್. ಆದರೆ ನಾವು ಸರಣಿ ನೋಡ್ರೆ ಆಕೈತಂದ್ರೆ ನಮಗೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಹಾಲಪ್ಪ ಸುಳ್ಳ ಸರ್.